ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾವಿವತ್ತು 5ನೇ ದಿನ ಪಾಪುಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು 2.5 ಗ್ಲಾಸಷ್ಟು ಅಕ್ಕಿ ನುಚ್ಚು ಬರ್ತದಲ್ವ, ಅದನ್ನು ತಗೊಂಡಿದ್ದೇನೆ. ನೋಡಿ, ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತದೆ ಅದರದ್ದು ಕಸ ಎಲ್ಲ. ಚೆನ್ನಾಗಿ ತೊಳೆದು ಒಂದು 3-4 ಸಲ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಇಡಬೇಕು. ಇದಕ್ಕೆ ತೆಂಗಿನಕಾಯಿ ಬೇಕು, ಹಾಗೆ ನಾನು ತೆಂಗಿನಕಾಯಿ ಸಹ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಪಾಪುಟ್ ಮಾಡಲಿಕ್ಕೆ ಒಂದು 4 ಪ್ಲೇಟ್ ತೊಗೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆನ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೇನೆ. ಆಗ ನಮಗೆ ಕಟ್ ಮಾಡಿ ಪೀಸ್ ತೆಗಿಲಿಕ್ಕೆ ಚೆನ್ನಾಗಾಗ್ತದೆ ಇದು ಪಾಪುಟ್ಟು. ಇವಾಗ ನೋಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಅದನ್ನು ಕರಗಿಸ್ಕೊಳ್ತಾ ಇದ್ದೇನೆ. ನೀವು ಅದರ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದರೆ ಸಾಕು, ಗೊತ್ತಾಗ್ತದೆ. ಸಾಕಾ, ಇನ್ನು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಒಂದೊಂದು ತಟ್ಟೆಗಳಿಗೆ 2-2 ಸ್ಪೂನ್ ಆಗುವಷ್ಟು ಆ ನೀರನ್ನು ಸಹ ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ಹಾಕಬೇಕು. ನೋಡಿ, ಇಷ್ಟು ಹಾಕಿದ್ದೇನೆ ನಾನು. 3 ಇಲ್ಲಿ ನಾನು ಸ್ವೀಟೇ ಮಾಡ್ತಾ ಇದ್ದೇನೆ. ಅದರ ಮೇಲೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದಕ್ಕೆ ಮಾತ್ರ ನಾನು ಸ್ವಲ್ಪ ಗಾಂಧಾರಿ ಮೆಣಸು ಹಾಕಿ ಸ್ವಲ್ಪ ಖಾರ ಮಾಡುವ ಅಂತ ಹೇಳಿ ಅದಕ್ಕೆ ಗಾಂಧಾರಿ ಮೆಣಸು ಹಾಕ್ತೇನೆ. ಇದೀಗ 3 ತಟ್ಟೆ ರೆಡಿ ಆಯಿತು. ಇದಕ್ಕೆ ನೋಡಿ, 1 2 3 ಆಗಿದೆ. ಈಗ ಈ ತಟ್ಟೆಗೊಂದು ಗಾಂಧಾರಿ ಮೆಣಸು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನೇ ಹಾಕ್ಕೊಳ್ತೇನೆ. ಇದಕ್ಕೆ ಮತ್ತೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಈಗ ನೀರು ಸಹ ಬಿಸಿಯಾಗಿದೆ. ಇದು ಕಡ್ಡಿಗಳು ಬಿದಿರಿದು ಕಡ್ಡಿ ಮಾಡ್ತೀವಲ್ಲ, ಅದು ತುಂಬ ಹಳೆಯ ಕಡ್ಡಿ. ಇದು ಒಂದು ತಟ್ಟೆ ಇಟ್ಟು 2 ಕಡ್ಡಿ ಇಡ್ತೇವೆ, ಅದರ ಮೇಲೆ ಇನ್ನೊಂದು ತಟ್ಟೆಯನ್ನು ಇಡೋದು. ನೋಡಿ, ಹಾಗೆ ಟೋಟಲ್ 4 ತಟ್ಟೆ ಇದ್ದದನ್ನು ಸಹ ನಾನು ಹಾಗೆ ಇಟ್ಟಿದ್ದೇನೆ ಇಲ್ಲಿ. ಇದೊಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದರೆ ಸಾಕು, ನಮ್ಮ ಪಾಪುಟ್ ರೆಡಿ ಆಗ್ತದೆ. ನೋಡಿ, ಈಗ ನಾನು ಈ ಪಾಪುಟನ್ನು ಬಿಸಿ ಬಿಸಿ ತೆಗಿತಾ ಇದ್ದೇನೆ. ಹಾಗೆ ಪೀಸ್ ಬರ್ತಾ ಇಲ್ಲ ಅಷ್ಟೇ, ಅದು ಸ್ವಲ್ಪ ತಣ್ಣದ ಮೇಲೆ ತೆಗೆದ್ರೆ ಪೀಸ್ ಬರ್ತದೆ. ಇದ್ರ ಜೊತೆಗೆ ನಾನು ಉಪ್ಪಿನಕಾಯಿ ಹಾಕಿ ತಿಂತಾ ಇದ್ದೇನೆ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್.